ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗಾಗಿ ನವಕರ್ನಾಟಕ ಸಂಘಟನೆ ತುಮಕೂರು ಇವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು. ಹಗಲು ರಾತ್ರಿ ಎನ್ನದೇ ದುಡಿಯುವ ಕಟ್ಟಡ ಕಾರ್ಮಿಕರಿಗೆ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಸಮಯ ಸಿಗದಿರುವ ಹಿನ್ನೆಲೆ ದುಡಿಯುವ ಕಟ್ಟಡ ಕಾರ್ಮಿಕರಿಗೆ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಲು ಸಮಯ ಸಿಗದಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಉಚಿತ ತಪಾಸಣಾ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ನೂರಾರು ಕಟ್ಟಡ ಕಾರ್ಮಿಕರು ಹಾಗೂ ಅವರ ಕುಟುಂಬದ ಸದಸ್ಯರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಯಿತು. ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ಅಗತ್ಯ ಆರೋಗ್ಯ ತಪಾಸಣೆಗಳನ್ನು ನಡೆಸಿ ಆರೋಗ್ಯ ಸಮಸ್ಯೆಗಳ ಕುರಿತು ವೈದ್ಯರು ಕಾರ್ಮಿಕರಿಗೆ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದ್ರು. ಕೆಲಸದ ಸಂದರ್ಭದಲ್ಲಿ ಎದುರಾಗುವ ದೈಹಿಕ ಆಯಾಸ, ಆರೋಗ್ಯ ಸಮಸ್ಯೆಗಳು ಹಾಗೂ ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವ ಮಹತ್ವದ ಕುರಿತು ವೈದ್ಯರು ಮಾಹಿತಿ ನೀಡಿದ್ರು. ಬ್ಲಾಸಮ್ ಹಾಸ್ಪಿಟಲ್ ಡಾಕ್ಟರ್ ಪರೀಕ್ಷಿತ್ ಮಾತನಾಡಿ, ಕಟ್ಟಡ ಕಾರ್ಮಿಕರು ಪ್ರತಿದಿನ ಕಷ್ಟಪಟ್ಟು ದುಡಿಯುವವರು. ತಮ್ಮ ಆರೋಗ್ಯದ ಬಗ್ಗೆ ಸಮಯ ಕೊಡುವುದು ಬಹಳ ಮುಖ್ಯ. ರಾತ್ರಿ 9 ಗಂಟೆಯಾದರೂ ಸರಿ ಕಾರ್ಮಿಕರ ಆರೋಗ್ಯ ತಪಾಸಣೆ ನಡೆಸಿ ಅವರಿಗೆ ಸಂಪೂರ್ಣ ಆರೋಗ್ಯ ಮಾಹಿತಿ ನೀಡುವುದು ನಮ್ಮ ಕರ್ತವ್ಯ. ಯಾವುದೇ ಆರೋಗ್ಯ ಸಮಸ್ಯೆ ಕಂಡು ಬಂದರೆ ಅದನ್ನ ನಿರ್ಲಕ್ಷ್ಯ ಮಾಡದೆ ಆರಂಭದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು. ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಶ್ವೇತಾ ಕಾರ್ಮಿಕರಿಗೆ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಜೊತೆಗೆ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮಹತ್ವವನ್ನ ತಿಳಿಸಿಕೊಟ್ರು. ಏನು ನಿಮ್ಮ ಹೆಸರು? ಬಿಂದು ಅಂತ ಸರ್. ಮೇಡಮ್ ಏನು ನೀವು ಯೂನಿಯನ್ ಸರ್ ನಮ್ಮದು ನವಕರ್ನಾಟಕ ಒಕ್ಕೂಟ ಅಂತ. ನಾನು ತುಮಕೂರು ಜಿಲ್ಲೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಮೇಡಮ್ ಇಲ್ಲಿ ನವಕರ್ನಾಟಕ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಇರೋರು ಅವ್ರಿಗೆಲ್ಲರಿಗೂ ಕರೆಸಿ ಚೆಕಪ್ ಮಾಡಿಸಿ ಸರ್. ಈಗ ಎಲ್ ಕ್ಯಾಂಪ್ ನಡೀತಿದೆ, ಚೆಕಪ್ ಮಾಡಿಸಿ. ಮಸ್ತ್ ಕೆಲಸ. ಮೇಡಮ್ ಈಗ ಏನಕ್ಕೆ ಇಷ್ಟಪಡ್ತೀವಿ ಯೂನಿಯನ್ ಕಡೆಯಿಂದ? ಏನು ಕ್ಯಾಂಪ್ ಮಾಡ್ತೀವಿ ಅಂದರೆ ನಮಗೆ ಬೆಳಗ್ಗೆ ಹೊತ್ತೇ ನಾವು ಲಾಗಿನ್ ಮಾಡಿರ್ತೀವಿ ಸರ್. 10 ಗಂಟೆಗೆಲ್ಲ ಲಾಗಿನ್ ಮಾಡಿರ್ತೀವಿ. ಒಂದೊಂದ್ಸಲ ಬೆಳಗ್ಗೆ 7 ಗಂಟೆಗೂ ಹೋಗಿರ್ತೀವಿ. ಬೆಳಗ್ಗೆ ಹೊತ್ತು ಯಾರು ಹೆಲ್ತ್ ಕ್ಯಾಂಪ್ಗೋಸ್ಕರ ಜನಗಳು ರಜಾ ಹಾಕಿ ಬರೋದಿಲ್ಲ ಅಂತ ಇದು ಮಾಡ್ತಾರೆ. ಸಂಜೆ ಮೇಲೆ ನಮಗೆ ಜನಗಳು ಸಿಗ್ತಾರೆ ಸರ್. ಅವರು ಕೂಡ ಹೇಳಿದ್ದಾರೆ 7 ಗಂಟೆ ಮೇಲೆ ಬನ್ನಿ ಮೇಡಮ್ ಸಿಗ್ತೀವಿ ಅಂತ. ಹಾಗಾಗಿ ನಾವು 7 ಗಂಟೆ ಮೇಲೂ ಮಾಡ್ತೀವಿ ಸರ್. 8 ಗಂಟೆಗೆಲ್ಲ ಲಾಸ್ಟ್ ಮಾಡ್ತೀವಿ. ಅದ್ರ ಜನಗಳು ಇದ್ರೆ ಮಾತ್ರ ಎಕ್ಸ್ಟೆಂಡ್ ಆಗೋದು ಸರ್ ಟೈಮ್. ಇಲ್ಲಾಂದ್ರೆ 8 ಗಂಟೆಗೆ ಲಾಸ್ಟ್ ಮಾಡ್ತೀವಿ ಸರ್. ಲಾಸ್ಟ್ ಎಷ್ಟು ಜನ ಬಂದರೆ ಸರ್? ಜನ ಬಂದರೆ 10 ಗಂಟೆವರೆಗೂ ಆದರೂ ಮಾಡ್ತೀವಿ. ಜನ ಇರೋವರೆಗೂ ಮಾಡ್ತೀವಿ. ಜನ ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮಾಡ್ತೀವಿ. ಮೇಡಮ್ ಇಲ್ಲಿ ಡಾಕ್ಟರ್ ಸಪೋರ್ಟ್ ಮಾಡ್ತಾರಾ ನಿಮಗೆ? ಹೌದು ಸರ್. ಕಾರ್ಮಿಕರುಗಳು ಹಾಗೆಲ್ಲ ಸಪೋರ್ಟ್ ಮಾಡ್ತಾರೆ. ಲೇಟ್ ಅವಸ್ಥೆ ನಾವೆಲ್ಲ ಮನೆಗೂ ಹೋಗಿ ಮಾಹಿತಿ ಕೊಡ್ತೀವಿ ಸರ್. ಲೇಬರ್ ಕಾರ್ಡಲ್ಲಿ ಏನೇನು ಯೂಸ್ ಇದೆ ಅಂತ ನಾವು ಹೋಗಿ ಮನೆಗೂ ಮಾಹಿತಿ ಕೊಟ್ಟು ಅವ್ರನ್ನ ಕರ್ಕೊಬರ್ತೀವಿ ಸರ್. ನನ್ನ ಹೆಸರು ಡಾಕ್ಟರ್ ಪರೀಕ್ಷಿತ್ ಅಂತ, ತುಮಕೂರಿಂದ ಬಂದಿರೋದು. ನಾವಿಲ್ಲಿ ಕೊರಟಗೆರೆಯಲ್ಲಿ ಕ್ಯಾಂಪ್ ಮಾಡ್ತಿದ್ವಿ. ಕಟ್ಟಡ ಕಾರ್ಮಿಕ ಇಲಾಖೆಯನ್ನು ಮಾಡ್ತಿದ್ವಿ. ಎಲ್ಲ ಲೇಬರ್ ಕಾರ್ಡ್ ಯಾರಿಲ್ಲ ಎಲ್ರಿಗೂ ಉಚಿತವಾಗಿ ಬ್ಲಡ್ ಟೆಸ್ಟು ಮತ್ತು ಎಲ್ಲ ವೈಟಲ್ಸು ಎಲ್ಲ ಮಾಡಿ, ಆಮೇಲೆ ಕಣ್ಣಿನ ಟೆಸ್ಟ್ ಆಗಿರ್ಬೋದು ಅಥವಾ ಕಿವಿ ಟೆಸ್ಟು ಮಾಡಿ ನಾವು ಉಚಿತವಾಗಿ ಮಾಡ್ತೀವಿ ಸರ್. ಈ ಟೆಸ್ಟ್ಗಳಾದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ಅವ್ರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ ನಾವೆಲ್ಲ ಬ್ಲಡ್ ಟೆಸ್ಟ್ ಕಳಿಸಿರ್ತೀವಿ. ತಿರ್ಗಾ ಅವ್ರಿಗೆ ಒಂದು ರಿಪೋರ್ಟ್ಸ್ ಬರುತ್ತೆ, ನಾವು ಫಾಲೋ ಅಪ್ ಮಾಡ್ತೀರಾ? ಇದೆಲ್ಲವೂ ಕೂಡ ಸಂಪೂರ್ಣ ಉಚಿತವಾಗಿದೆಯಾ ಅಥವಾ ಏನಾದರೂ ಕಾಸ್ಟ್ ಇದೆಯಾ ಸರ್? ತುಂಬ ಎಲ್ಲ ಉಚಿತವಾಗಿ ಮಾಡ್ತೀವಿ. ಎಲ್ಲ ಉಚಿತವಾಗಿ ಇದೆ ಸರ್. ಕೆಲವರು ಹೇಳ್ತಾ ಇದ್ದಾರೆ ಲೇಬರ್ ಕಷ್ಟಪಡ್ತೀರಾ? ಏನು ಕಟ್ಟಾಗಲ್ಲ, ಕಾರ್ಮಿಕ ಕಡೆ ಯಾವುದು ದುಡ್ಡು ಕಟ್ಟಾಗಲ್ಲ, ಎಲ್ಲ ಉಚಿತವಾಗಿ ಮಾಡ್ತಿದ್ದಾರೆ. ಏನೇನು ಸೌಲಭ್ಯಗಳಿದೆ ಸರ್? ನಾವು ಬಂದಿದ್ದು ಹುಬ್ಬಳ್ಳಿಯಿಂದ. ಈಗ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ನಾವು ಫ್ರೀಯಾಗಿ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ. ಈಗ ಲೇಬರ್ಸ್ ಎಲ್ಲ ಯಾರಿರ್ತಾರಲ್ಲ ಅವ್ರಿಗೆ ಬೆಳಿಗ್ಗೆಲ್ಲ ಒಂದು ಸ್ವಲ್ಪ ಅಂದರೆ ವರ್ಕಿಗೆಲ್ಲ ಹೋಗಿ ಒಂದು ಸ್ವಲ್ಪ ಆಲ್ಮೋಸ್ಟ್ ಬರೋಲ್ಲ. ಯಾಕಂದರೆ ಯಾರಾದರೂ ಇದು ಒಂದು ಅಂತಂದ್ರೆ ಅಂದ್ಕೊಂಡು ಮತ್ತೆಲ್ಲ ಒಂದು ದಿವಸದ ಕೂಲಿ ಕಳ್ಕೋಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ 4 or 5 ಮ್ಯಾಕ್ಸಿಮಮ್ ಅಂದರೆ 6 ಗಂಟೆಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಂದವ್ರಿಗೆ ನಾವು ವಾಪಸ್ ಕಳ್ಸೋಕ್ಕಾಗಲ್ಲ. ಸೊ ನಮ್ದು ಅಂದರೆ ಕ್ಯಾಂಪದ ಉದ್ದೇಶ ಏನು, ಎಲ್ಲರಿಗೂ ಹೆಲ್ತ್ ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಲಿ ಅಂತ ಮಾಡೋದು ಇದೆಲ್ಲ. ಸೊ ಬಂದವ್ರಿಗೆ ನಾವು ವಾಪಸ್ ಕಳಿಸಿದ್ರೆ ನಮಗೂ ಚೆನ್ನಾಗಲ್ಲ, ಅವ್ರಿಗೂ ಚೆನ್ನಾಗಲ್ಲ. ಸೊ ಅದು ಬಂದವ್ರಿಗೆಲ್ಲ ನಾವು ಅಂದರೆ ಇದು ಮಾಡ್ತೀವಿ. ಅಂದರೆ ಎಲ್ಲಿ ತನಕ ಬರೋಲ್ಲ ಅವ್ರಿಗೆ ಅಲ್ಲೇ ಕ್ಲೋಸ್ ಮಾಡಿ ಹೋಗ್ಬಿಡ್ತೀವಿ. ಸೊ ತಾವೇನು ಹೇಳ್ತಿದ್ದೀರಾ, ಬಡವ್ರಿಗೋಸ್ಕರನೇ ಈ ಕೆಲಸ ಮಾಡ್ತಿರ್ತಕ್ಕಂಥದ್ದು. ರಾತ್ರಿ 8 ಗಂಟೆ ಆದರೂ ಪರವಾಗಿಲ್ಲ, ಅವ್ರಿಗೆಲ್ಲರೂ ಕೂಡ ಚೆಕಪ್ ಮಾಡಿ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಚೆಕಪ್ ಮಾಡಿ ಹೋಗ್ತೀವಿ. ಯಾಕಂದರೆ ಬಂದವ್ರನ್ನ ಕಳಿಸೋದು ಅವ್ರಿಗೂ ಒಳ್ಳೆಯದು, ನಾವು ಡಾಕ್ಟರ್ ನಮಗೂ ಒಳ್ಳೆಯದಲ್ಲ. ಹೌದು ಹೌದು ಸರ್. ಈಗ ರಾತ್ರಿ 6 ಗಂಟೆ ಮೇಲೆ ಕೆಲವರು ಈಗ ಡ್ರಿಂಕ್ಸ್ ಮಾಡಿ ಬಂದಿರ್ತಾರಲ್ವಾ, ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಡ್ರಿಂಕ್ಸ್ ಮಾಡಿ ಬಂದವರು ನಾವು ಟೆಸ್ಟ್ ಮಾಡಲ್ಲ ಸರ್. ವಾಪಸ್ ವಾಪಸ್ ಕಳಿಸ್ಬಿಡ್ತೀವಿ. ಯಾಕಂದರೆ ಹಾಂ
ಸರ್ ನಾವು ನವಕರ್ನಾಟಕ ಕಟ್ಟಡ ಕಾರ್ಮಿಕರ ಒಕ್ಕೂಟದಿಂದ ನಾವು ಮಲ್ಲೇಶ ಹೆಗ್ಡೆ ಅಂತ ಅಂದ್ಬಿಟ್ಟು ತುಮಕೂರು ನಗರಾಧ್ಯಕ್ಷ ನಾನು. ಹಿಂಗಾಗಿ ಈಗ ಎಲ್ಲ ಕಡೆ ಕ್ಯಾಂಪ್ ನಡೀತಾ ಇರೋದ್ರಿಂದ ಈಗ ನೋಡಿ ಮಧುಗಿರಿ, ಕೊರಟಗೆರೆ ನಮ್ಮೆಲ್ಲ ಕಡೆ ಕ್ಯಾಂಪ್ ನಡೀತಾ ಇದೆಯಲ್ಲ, ನಾವು ಒಂದು ಸ್ವಲ್ಪ ಕ್ಯಾಂಪಲ್ಲಿ ಎಂಟ್ರಿಯಾಗಿ ನೋಡ್ತಾ ಸ್ವಲ್ಪ ಜನಕ್ಕೆ ಏನು ಅನ್ನೋದು ಎಲ್ಲ ನೋಡಿದೆ. ತುಂಬ ಜನಕ್ಕೆ ಇದರಿಂದ ಅನುಕೂಲ ಬೇಕಾಯಿತು ಅಂತ ಅಂದ್ಬಿಟ್ಟು ನಮ್ಮ ಹೆಲ್ತ್ ಇದಕ್ಕೆ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಮಹಿಳಾಧ್ಯಕ್ಷರು ಸೇರಿ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶವಾಗಿ ನಾವೆಲ್ಲ ಇದು ಮಾಡಿ ನಿಂತಿದ್ದೀವಿ. ಇದಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗ್ತಿದೆ ಸರ್. ತುಂಬ ಜನ ಅನುಕೂಲ ಇದು ಏನು ಅಂತ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಸರ್. ನೀವು ಎಲ್ಲ ಬಂದು ತಿಳಿಸ್ತಾ ಇದ್ದೀರಾ, ತುಂಬ ಅನುಕೂಲ ಇದೆ. ಇವರು ಸಂತೋಷ್ ಸರ್ ಎಲ್ಲ ಒಳ್ಳೆ ಅನುಕೂಲ ಬಿಟ್ಟಿದ್ದಾರೆ, ನಮಗೆ ಒಳ್ಳೆಯ ಸೌಲಭ್ಯ ಎಲ್ಲ ಬಿಟ್ಟಿದ್ದಾರೆ. ಅದು ಪಟ್ಕಣ ಇದು ಗೊತ್ತಿರಲಿಲ್ಲ ರೀತಿ ಎಲ್ಲ ಈಗ ನಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಎಲ್ಲ ಖುಷಿ ಪಡ್ತಿದ್ದಾರೆ ಸರ್. ಎಲ್ಲ ಆರೋಗ್ಯ ತಪಾಸಣೆ ಎಲ್ಲ ಎಷ್ಟೊತ್ತಾಗಲಿ 10 ಗಂಟೆ ರಾತ್ರಿ ಆಗಲಿ, ಯಾಕೆಂದರೆ ಕೆಲಸ ಬೆಳಗ್ಗೆ ಟೈಮ್ ಅವ್ರ ಕೆಲಸಗಳೆಲ್ಲ ವೇಸ್ಟ್ ಮಾಡ್ಕೊಂಡು ಬರೋ ಥರ ಇದಿರಲಿಲ್ಲ, ಅನುಕೂಲ ಇಲ್ಲ. 6 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಬಂದು ಅವೆಲ್ಲ ಮುಗಿಸೋವರೆಗೂ ಮಾಡ್ತೀವಿ ಸರ್. 10 ಗಂಟೆವರೆಗೂ ಮಾಡಿದ್ದೀವಿ. ತುಂಬ ಕಡೆಯಿಂದ ತುಂಬ ಜನ ನಿಮ್ಮಿಂದ ತುಂಬ ಅನುಕೂಲ ಸಿಗ್ತಾ ಇದೆ ಇದರಿಂದ, ಕಾರ್ಮಿಕ ಇಲಾಖೆಯಿಂದ ಅಂತ ಅಂದ್ಬಿಟ್ಟು ತುಂಬ ಜನ ಎಲ್ಲ ಖುಷಿ ಪಡ್ತಿದ್ದಾರೆ ಸರ್. ಆ ಥರ ಮಾಡ್ತಾಯಿದ್ದೀವಿ. ಚಿಕ್ಕಣ್ಣರು ಅಂತ ನಾವು ಯಾರೇ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ಬೆಳ ಕೆಲಸ ಮಾಡ್ತಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಅವಲ್ಲೇ ನಾವು 25 ವರ್ಷ ಇದು ಕಾರ್ಡ್ ಯಾವಾಗ ಮಾಡಿಸ್ಕೊಂಡ್ರಿ? ಮಾಡಿಸಿ ಅವಲ್ಲೇ ಒಂದು 6 ತಿಂಗಳು 6 ತಿಂಗಳಾಯ್ತಾ? ಏನೇನು ಅನುಕೂಲ ಪಡ್ಕೊಂಡಿದ್ರೆ ಈಗ? ಎಲ್ಲ ಅನುಕೂಲ ಬಂದಿದ್ದೀವಿ. ಅದರಿಂದ ಕಿಟ್ ಏನಾದರೂ ಬಂದಿದೆ ನಿಮ್ಗೆ ಆಲ್ರೆಡಿ? ಇನ್ನು ಇದುವರೆಗೂ ಏನು ಬಂದಿಲ್ಲ. ಇವತ್ತೇನಂತ ಇಲ್ಲಿ ಹೇಳಿ ಕರೆದಿದ್ದಾರೆ? ಅದು ಫೋನ್ ಮಾಡಿ ಕರ್ಸಿದ್ದು ಇಲ್ಲಿ ಬಂದಿದ್ದೀವಿ. ಹಾಂ, ಏನಂತ ಹೇಳಿದರು? ಎಲ್ಲ ಕಾರ್ಡ್ ಎಲ್ಲ ಮಾಡ್ಕೊಡ್ತೀವಿ, ಹಾಂ, ಚೆಕಪ್ ಮಾಡ್ತಾರೆ ಅಂತ ಹೇಳಿದ್ರು. ಆರೋಗ್ಯ ಶಿಬಿರ ಹೇಳಿದ್ರಾ? ಯಾರ್ಯಾರು ಬಂದಿದ್ದೀರಾ ಇಲ್ಲಿಗೆ? ನಾವು ಎಷ್ಟು ಜನ ಇದ್ದೀರಾ ಕಾರ್ಡಲ್ಲಿ? ಕಾರ್ಡಲ್ಲಿ ಇಬ್ಬರೇ, ನೀವು ನಿಮ್ಮ ಮನೆಯವ್ರು ಇಬ್ಬರೇನಾ? ಏನು ಕೆಲಸ ಮಾಡ್ತೀರಾ? ಯಾರೇ ಕೆಲಸ ಮಾಡ್ತೀವಿ. ಗಾರೆ ಕೆಲಸ. ಆರೋಗ್ಯ ತಪಾಸಣೆ ಮಾಡಿಸಿದ್ರೆ ಈಗ ಇನ್ನೂ ಮಾಡ್ತೀವಿ. ಸರ್ ನಿಮ್ಗೆ ಇಲ್ಲಿ ಚೆಕಪ್ ನಿಮ್ಗೆ ಇದು ಯಾರು ಅಮೌಂಟ್ ಕೇಳಿದ್ರೆ ಯಾರು ನಿಮ್ಗೆ ಇಲ್ಲಿ ಎಲ್ಲ ಉಚಿತ ಆಗಿರೋದಲ್ಲ ಇದು? ಯಾರು ದುಡ್ಡು ಕೇಳಿಲ್ಲ ಇಲ್ಲಿ? ಯಾರು ಕೇಳಿ ಟೀಮ್ನವರಾಗಲಿ ಯಾರು ನಿಮಗೆ ದುಡ್ಡು ಕೇಳಿಲ್ಲ? ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮೊಹಮ್ಮದ್ ಆರಿಫುಲ್ಲಾ. 3 ಒಳಾನ ಅಂಗಡಿ, ಏನು ಕೆಲಸ ಮಾಡ್ತೀರಾ? ವೆಲ್ಡಿಂಗ್ ಕೆಲಸ ಮಾಡ್ತೀವಿ. ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಹಾಂ, ಮಾಡಿಸ್ಕೊಂಡಿದ್ದೀವಿ. ಏನೇನು ಅನುಕೂಲ ಪಡೆದಿದ್ದೀರಾ ಅದರಿಂದ? ಅದರಿಂದ ನಮಗೆ ವೆಲ್ಡಿಂಗ್ ಮಿಷಿನ್ನು, ಗ್ರೈಂಡಿಂಗ್ ಮಿಷಿನ್ನು ಎಲ್ಲ ಕೊಟ್ಟಿದೆ. ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಅನುಕೂಲ ಆಗಿದೆಯಾ? ಅನುಕೂಲ ಆಯಿತು. ಹೇಳಿ ಏನೋ ಹೇಳ್ತಿದ್ರಿ, ಹೇಳಿ. ನಮ್ಮ ಅಪ್ಪಂಗೂ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಇದರಿಂದ ಇದು ರಕ್ತ ಎಲ್ಲ ತೊಗೊಂಡೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ನಾವು ಯಾವ್ದಾನ ಆಸ್ಪತ್ರೆಗೆ ಹೋದರೆ ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ.